ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೊಟ್ಟೆಯಲ್ಲಿ ರೆಸಿಪಿ ಮಾಡಬೇಕಂತಿದ್ದೀನಿ. ವೆರೈಟಿಯಾಗಿ ಅಂದರೆ ನನ್ನ ಮನೆ ಹತ್ರ ಒಬ್ಬರು ಬುಜ್ಜಿ ಅಂತ ಒಬ್ಬರು ಗುಡಿಸ್ಲು ಹಾಕ್ಕೊಂಡಿದ್ರು, ಗುಲ್ಬರ್ಗದವರು. ಅವರೊಂದು ರೆಸಿಪಿ ಹೇಳ್ಕೊಟ್ಟಿದ್ರು ನನಗೆ ಮೊಟ್ಟೆಯಲ್ಲಿ. ಹಾಗಾಗಿ ಅದು ಇವತ್ತು ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ತುಂಬ ವರ್ಷ ನನ್ನ ಮಗ ಹುಟ್ಟಿದಾದ್ಮೇಲೆ ಇದು ಪ್ರಯತ್ನ ಮಾಡ್ತಿರೋದು ನಾನು ಈಗ. ಸೊ ಹೆಂಗೆ ಬರುತ್ತೆ ಎಲ್ಲ ತೋರಿಸ್ತೀನಿ. ಬೆಳ್ಳುಳ್ಳಿ, ಸೊ ಅದನ್ನು ಒಂದು 4-7 ಸಾಗಷ್ಟು ಬೆಳ್ಳುಳ್ಳಿ, ಶುಂಠಿ ಕೊಡಮ್ಮ, ಮೆಣಸು, ಮೆಣಸಿನಕಾಯಿ, ಸೌಂಡ್ ಮಾಡಬೇಡ ಬಬ್ಲು. ಸೊ ನಾನು ಇದರಲ್ಲಿ ಉತ್ತರ ಕರ್ನಾಟಕ ಇದೆಯಲ್ವ, ಅವರು ಈ ಥರ ಮಾಡೋದನ್ನು ನಾನು ಮಾಡ್ತಿದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನೋಡಿ, ಇಷ್ಟೇ ಇರಬೇಕು, ಅದು ನಾಟಿ ಈರುಳ್ಳಿ. ಇಷ್ಟನ್ನ ಹಾಕಿ ಚೆನ್ನಾಗಿ ಇದರಲ್ಲಿ ಸ್ಮ್ಯಾಶ್ ಮಾಡಬೇಕು. ಇದನ್ನು ಫುಲ್ ಚಚ್ಕೊಂಡಿದ್ದೀನಿ. ಅದು ಫುಲ್ ಸ್ಮ್ಯಾಶ್ ಆಗೋಕ್ಕಾಗಲ್ಲ, ಯಾಕಂದರೆ ಸೌಂಡ್ ಆದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಇದನ್ನು ಚಚ್ಚೋದ್ರಿಂದ. ಹಾಗಾಗಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಪ್ಲೇಟ್ ಕೊಡುವ ಸಣ್ಣದು, ಒಂದು ಬಾಟ್ಲಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮಾಡ್ಕೊತಾಯಿದ್ದೀನಿ. ಕ್ಲೀನಾಗಿ ತೊಳೆದು ಇದನ್ನು ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಗೊತ್ತಾಯ್ತಲ್ಲ ಏನೇನು ಹಾಕಿದೆ ಅಂತ. ಇದು ಬೇಯಿಸೋಕ್ಕೆ ಮೊಟ್ಟೆ ಇಟ್ಟಿದ್ದೀನಿ, ಆಫ್ ಮಾಡಿದ್ದೀನಿ, ಬೆಂದಿದೆ ಅದು. ಒಂದು ಕಡೆ ಎಣ್ಣೆ ಹಾಕಿದ್ದೀನಿ ಪ್ಯಾನಲ್ಲಿ. ಒಂದು ಸ್ವಲ್ಪ ಧನಿಯಾ, ಸ್ವಲ್ಪ ಬೀಳ್ತೀಯಾ, ಬಿದ್ದರೆ ಹೇಳಿ ತಿಂತೀಯಾ ನೋಡಿ, ಹೇಳ್ತಾ ಇದ್ದೀನಿ ನಾನು. ಇದು ಧನಿಯಾ, ಅರಿಶಿನ, ಚಿಲ್ಲಿ ಪೌಡ್ರು ಮತ್ತು ಜೀರಿಗೆ ಪೌಡ್ರು, ಇದನ್ನಿಷ್ಟನ್ನ ಏನು ಮಾಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇಷ್ಟೇ ಸಾಕು. ಸೊ ನಮಗೆ ಯಾಕಂತಂದರೆ ಇದರಲ್ಲಿ ಖಾರ ಬೆಳೆಸಿದ್ದೀನಲ್ಲ, ಹಂಗಾಗಿ ನಾನು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬ್ಯಾಚುಲರ್ಸ್ಗೆಲ್ಲ ಇದು ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಇಷ್ಟು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ನಾನು. ಇದು ಎಣ್ಣೆಯಲ್ಲೇ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಬಿಚ್ಚೋವಾಗ ಸ್ವಲ್ಪ ಹಿಂಗಾಗಿರಬೇಕು, ಎಣ್ಣೆಲಿ ಇದ್ದಾದ್ರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನೋಡಿ, ಈ ಥರ ಮೊಟ್ಟೆ ಕೆಂಪಿಗೆ ಎಣ್ಣೆದೆಲ್ಲ ಇದಾಗಿರಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಮನೇಲೇ ಟ್ರೈ ಮಾಡಿ ನೋಡಿ. ನಾನೀಗ ಇದೇನು ಮಾಡಿದ್ದೀನಿ, ಎಣ್ಣೆಲೆಲ್ಲ ಫ್ರೈ ಮಾಡಿಬಿಟ್ಟು ಇದನ್ನು ತೆಗೆದಿಟ್ಟಿದ್ದೀನಿ. ಇದಾದಮೇಲೆ ನಾನೀಗ ಗೊಜ್ಜಿಗೆ ರೆಡಿ ಮಾಡ್ಕೋತೀನಿ, ತೋರಿಸ್ತೀನಿ ಗೊಜ್ಜಿಗೆ ಹೆಂಗೆ ರೆಡಿ ಮಾಡ್ಕೋತೀನಿ ಏನು ಅಂತ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ತೋರಿಸ್ತೀನಿ. ಅದೇ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ಪುದೀನ ಕೊತ್ತಂಬರಿ ಸೊಪ್ಪು, ಮತ್ತು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಸೊ ಇವಾಗ ಇದೇನು ನಾನು ಈ ಪುಡಿ ಇಟ್ಟಿದ್ದೀನಲ್ವಾ, ಅರಿಶಿನ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ, ಇದಕ್ಕೆ
ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನೀರಾಗಿ ಮಾಡ್ಕೊತೀನಿ. ಯಾಕಂದರೆ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ತಳ ಎಲ್ಲ ಶೀತ ಬರುತ್ತೆ. ಪೌಡ್ರ್ ಹಾಕಿದ್ರೆ ನಾನು ನೀರು ಕಲಿಸ್ಕೊಂಡು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನಾನು ಹಿಂಗೆ ಮಾಡ್ತಿದ್ದೀನಿ. ಇದನ್ನು ನೋಡಿ ಈ ಥರ ಆಗುತ್ತೆ. ಸೊ ಇದನ್ನು ಒಂದು ಮೊಟ್ಟೆ ಬೇಯೋದಕ್ಕೆ ಎಷ್ಟು ಬೇಕೋ ನೀರು ಅಷ್ಟೇ, ಒಂದೂವರೆ ಗ್ಲಾಸಷ್ಟು ನೀರನ್ನು, 5 ಮೊಟ್ಟೆ ಅಲ್ವಾ, 2 ಗ್ಲಾಸ್ ಆಗೋಷ್ಟು ನೀರು ಇಡ್ತೀನಿ. ಯಾಕಂತಂದರೆ ಇದು ಮುದ್ದೆ ಮಾಡ್ತಿದ್ದೀನಲ್ವ, ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ. ಸ್ವಲ್ಪ ಸೋಂಪು ಹಾಕಿದ್ದೀನಿ, ಸ್ವಲ್ಪ ಸೋಂಪು ಬೀಜ ಒಂದು ಸ್ವಲ್ಪ ಆಗಸ್ಟ್ ಹಾಕಿದ್ದೀನಿ. ಇಲ್ಲ 4 ನೋಡಿ, ಒಂದು 5-6 ಆಗಸ್ಟ್ ಮೆಣಸಿದೆ. ಇದನ್ನು ಸ್ವಲ್ಪ ಚೆಚ್ಚಿ ಪುಡಿ ಮಾಡಿ ಪೌಡ್ರು ಮಾಡಿ ಹಾಕ್ತೀನಿ. ನೋಡಿ ಅಷ್ಟೇ. ಸ್ವಲ್ಪ ಖಾರ ಎಲ್ಲ ನೋಡಿ ಹಾಕ್ಕೊಡಿ, ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಅವರೆಲ್ಲ ತಿಂತಾರಲ್ವ, ಹಂಗಾಗಿ ನಾನು ಸ್ವಲ್ಪ ಖಾರ ನೋಡಿಕೊಂಡೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ಮೊಟ್ಟೆನ ಸೇರಿಸೋಣ. ಆಗ್ತಾ ಇದ್ದಂಗೆ, ಯಾಕಂದರೆ ನಾನು ಟಮಾಟ ಹಚ್ಕೊಂಡಿಲ್ಲ, ನೀವು ನೋಡಿದ್ದೀರಲ್ವ, ಒಂದು ಟೀ ಗ್ಲಾಸ್ ಆಗೋಷ್ಟು ಮೊಸರು ಸೇರಿಸ್ತೀನಿ ನಾನು. ಮೊಟ್ಟೆ ಹಾಕಿದ್ರೆ, ಮೊಸರು ಹಾಕಿದ್ರೆ ಟೇಸ್ಟು. ಹಂಗಾಗಿ ಎಲ್ಲ ಸೇರಿಸಿ ಮುದ್ದೆಗೆ ಇಟ್ಟಿದ್ದೀನಿ. ಯಾಕಂತಂದರೆ ಮಗಳಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರಿಟ್ಟಿದ್ದೀನಿ ಮುದ್ದೆಗೆ. ರಾಗಿ ಮುದ್ದೆನೇ ತಿನ್ನೋದು ನಾವು, ನುಚ್ಚು ಏನೂ ಹಾಕಲ್ಲ. ಒಂದು ಕಡೆ ಈ ಏನಿದೊಂದು ಇದಿತ್ತು ಅದು ಬಾಯ್ಲ್ ಇದಾಗ್ತಾ ಇದೆ, ಸಾಂಬಾರೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಗಟ್ಟಿ ಆಗಲಿ ಅಂತ ನಾನೇ ಸುಮ್ಮನೆ ಇದ್ದೀನಿ. ಇದಾದಮೇಲೆ ಸ್ಕಿಪ್ ಮಾಡಿ ನಾನು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಮೊಟ್ಟೆ ಬೆರೆಸುವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಹೆಂಗೆ ಬಂದಿದೆ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ. ನನ್ನ ಫ್ರೆಂಡ್ ಒಬ್ಬರು ಉತ್ತರ ಕರ್ನಾಟಕದವರು, ಅವರು ಕಳಿಸಿದ್ದು ಜಾಸ್ತಿ ಗಟ್ಟಿಯಾಗಿ ನೋಡಿ. ನಾನು ಆವಾಗ ಸ್ವಲ್ಪ ನೀರಾಗಿತ್ತು, ಹಂಗಾಗಿ ಗಟ್ಟಿಯಾಗಿದೆ. ಸೊ ಇವಾಗ ಮೊಟ್ಟೆಯನ್ನು ಹಾಕ್ತೀನಿ. ಯಪ್ಪ ಎಷ್ಟು ಚೆನ್ನಾಗಿದೆ ನೋಡಿ, ಹೆಂಗೆ ಬಂದಿದೆ. ಸೊ ಈಗ ಮೊಟ್ಟೆ ಹಾಕೊಂಡ್ವಾ, ಮೊಟ್ಟೆಗೆ ರಾಗಿ ಮುದ್ದೆ. ಸೊ ನನ್ನ ಮಗಳು ಇದನ್ನು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಸೊ ನಾನು ಏನಾದರೂ ಮಾಡಲಿ ಅವಳು ತುಂಬ ಇಷ್ಟಪಡ್ತಾಳೆ. ಈಗ ನಾನು ಚಾಕುವಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಮೊಟ್ಟೆನ. ಈಗ ಒಂದೊಂದಾಗೆ ನಾನು ಹಾಕ್ತೀನಿ ಇದಕ್ಕೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಪ್ಪ ಒಂದೇ ಒಂದು ಟೈಮ್ ಮಾಡಿ ನೋಡಿ. ನಾನು ಅವ್ರ ಹತ್ರನೇ, ನನ್ನ ಮಗನ ಪ್ರೆಗ್ನೆಂಟಲ್ಲೆಲ್ಲ ನಂಗೆ ಬರೀ ಇದೇ ಕೆಲಸ, ಅಡುಗೆ ಕಲಿಯೋದು. ಸೊ ಅವತ್ತು ಕಲ್ತಿರೋದು ಬುಜ್ಜಿ ಅಂತ. ಅವಳು ಇವತ್ತು ಎಲ್ಲಿದ್ದಾಳೋ ಗೊತ್ತಿಲ್ಲ ನನಗೆ. ಸೊ ಅವಳು ಒಂದು ಇದು ನೋಡಿ ಇದಾಗ್ತಾಯಿದೆ. ಸೊ ಆಹಾ, ನನ್ನ ಮಗಳಿಗೆ ತಿಂತಾಳೆ ಚೆನ್ನಾಗಿ. ಆಡ್ಕೊಳ್ಳಿ ಒಂದು ಟೈಮು, ತಿನ್ನಿ, ಖುಷಿಯಾಗಿರಿ. ನಾನು ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಬ್ಯಾಚುಲರ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.